ಹಾಯ್ ಹಲೋ ಎಲ್ಲ ನನ್ನ ಸ್ನೇಹಿತರಿಗೆ. ನಾನು ನಿಮ್ಮ ಪ್ರೀತಿಯ ಸುಪ್ರೀತಾ. ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿರೋ ವಿಷಯ ಏನಂದರೆ, ಬಿಗ್ ಬಾಸ್ ಸೀಸನ್ 12ನ ಒಬ್ಬ ಸ್ಪರ್ಧಿಯಾದ ಕನ್ಸಲ್ಟೆಂಟ್ ಆದ ಅಶ್ವಿನಿ ಗೌಡ ಅವರ ಬಗ್ಗೆ. ಏನಂದರೆ ಇತ್ತೀಚಿನ ಇದರಲ್ಲಿ ಎಪಿಸೋಡಲ್ಲಿ ನಾವು ನೋಡ್ತಾ ಬಂದರೆ, ಅಶ್ವಿನಿ ಗೌಡ ಅವರು ನಾನು 100 ಸಿನಿಮಾಗಳನ್ನು ಮಾಡಿದ್ದೀನಿ ಅಂತ ಹೇಳ್ಕೋತಾ ಬರ್ತಾ ಇದ್ದಾರೆ. ಸೊ ನಾನು ನನ್ನ ಟೀಮ್ ಬಂದು ಅದ್ರ ಬಗ್ಗೆ ಡೀಪಾಗಿ ರಿಸರ್ಚ್ ಮಾಡಿದಾಗ, ಅವರು ಮಾಡಿರುವ ಕೆಲವೊಂದು ಸಿನಿಮಾಗಳ ಬಗ್ಗೆ ನಮ್ಮ ವೀಕ್ಷಕರಿಗೂ ಮಾಹಿತಿಗಳನ್ನ ತಿಳಿಸ್ಕೊಡೋಣ ಅಂತ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಅವರು 2005ಅಲ್ಲಿ ಗ್ರೀನ್ ಸಿಗ್ನಲ್ ಅಂತ ಅವ್ರನ್ನ ಮೊದಲನೇ ಸಿನಿಮಾ ರಿಲೀಸ್ ಆಯಿತು. ಅದು ನಿಮಗೆ ಹಿಟ್ ಆಗಿದೆ. ಫಸ್ಟ್ ಸಿನಿಮಾ 2005ಅಲ್ಲಿ. ನೆಕ್ಸ್ಟ್ ಅಂತ ಬಂದರೆ 2005ಅಲ್ಲೇ ಸೆಕೆಂಡ್ ಮೂವಿ ಬಂದಿದೆ, ಅದು ಮಸಾಲ ಅಂತ. ಅದೇನೂ ಅಷ್ಟೊಂದು ಹಿಟ್ ಆಗಿಲ್ಲ, ಆವ್ರೇಜ್ ಆಗಿ ಇದಾಗಿದೆ ಅಷ್ಟೇ, ಜಾಸ್ತಿ ಏನೂ ಹಿಟ್ ಆಗಿಲ್ಲ. ಮತ್ತು ನೆಕ್ಸ್ಟ್ ಥರ್ಡ್ ಸಿನಿಮಾ ಅಂತ ಬಂದರೆ 2005ಅಲ್ಲಿ ಪ್ರೀತಿಸು ಅನ್ನೋ ಸಿನಿಮಾ ರಿಲೀಸ್ ಆಗಿದೆ. ಇದು ಕೂಡ ಅಷ್ಟೊಂದೇನು ನಿಮಗೆ ಹಿಟ್ ಆಗಿಲ್ಲ, ಮೂವಿ ಫ್ಲಾಪ್ ಆಗಿದೆ. ಓಕೆನಾ. ನೆಕ್ಸ್ಟ್ ಅಂತ ಬಂದರೆ 2006ಅಲ್ಲಿ ತವರನ ಸಿರಿ ಅಂತ ಬಂದಿದೆ. ಅದು ನಿಮಗೆ ಗೊತ್ತಲ್ವಾ, ಶಿವಣ್ಣ ಇರೋ ಸಿನಿಮಾ ಅಂದರೆ ಹಿಟ್ ಆಗದೆ ಇರೋ ಚಾನ್ಸಸ್ಸೇ ಇರಲ್ಲ. ಸೊ ಬೇಸ್ಡ್ ಆನ್ ದಟ್ ಆ ಸಿನಿಮಾ ಹಿಟ್ ಆಗಿದೆ. ಓಕೆನಾ. ನೆಕ್ಸ್ಟ್ ಅಂತ ಬಂದರೆ 2008 ಅಂತ ಬಂದರೆ ನಿಮಗೆ 3ನೇ ಕ್ಲಾಸ್ ಮಂಜಾ ಬಿಕಾಂ ಭಾಗ್ಯ ಅಂತ ಒಂದು ಮೂವಿ ರಿಲೀಸ್ ಆಯಿತು. ಅದು ನಿಮಗೆ ಫುಲ್ ಫ್ಲಾಪ್ ಆಗಿದೆ, ಏನೂ ಹಿಟ್ ಆಗಿಲ್ಲ. ನೆಕ್ಸ್ಟ್ ಅಂತ ಬಂದರೆ 6ನೇ ಸಿನಿಮಾ ಅಂತ ಬಂದರೆ 2008ಅಲ್ಲಿ ಮಂದಾಕಿನಿ ಅಂತ ಒಂದು ಸಿನಿಮಾ ಬಂತು. ಅದು ಕೂಡ ಫ್ಲಾಪ್ ಆಗಿದೆ, ಹಿಟ್ ಆಗಿಲ್ಲ. ನೆಕ್ಸ್ಟ್ 2008ಅಲ್ಲೇ ಇನ್ನೊಂದು ಸಿನಿಮಾ ಬಂತು, ತಾರಾ ಅಂತ. ಇದು ಕೂಡ ಫ್ಲಾಪ್ ಆಗಿದೆ, ಹಿಟ್ ಆಗಿಲ್ಲ. ನೆಕ್ಸ್ಟ್ ಅಂತ ಬಂದರೆ 2008ಅಲ್ಲಿ ಇನ್ನೊಂದು ಸಿನಿಮಾ ರಿಲೀಸ್ ಆಗಿದೆ, ಯಾರದು ಅಂತ. ಇದು ಏನೋ ಹಿಟ್ ಅಂತನೂ ಅಲ್ಲ, ಆ ಕಡೆ ಫ್ಲಾಪ್ ಅಂತನೂ ಅಲ್ಲ, ಆವ್ರೇಜ್ ಆಗಿದೆ ಮೂವಿ, ಪರವಾಗಿಲ್ಲ, ನೋಡ್ಬೋದು ಅನ್ನೋ ರೇಂಜಿಗೆ ಇತ್ತು ಮೂವಿ. ನೆಕ್ಸ್ಟು 2009ಅಲ್ಲಿ 9ನೇ ಸಿನಿಮಾ ರಿಲೀಸ್ ಆಗುತ್ತೆ, ಸೆಲ್ಯೂಟ್ ಅಂತ. ಇದು ಫುಲ್ ಫ್ಲಾಪ್ ಆಗಿರೋ ಸಿನಿಮಾ, ಹಿಟ್ ಆಗಿಲ್ಲ. ನೆಕ್ಸ್ಟು 10ನೇ ಸಿನಿಮಾ ಅಂತ ಬಂದರೆ 2009ಅಲ್ಲಿ ಚಿಕ್ಕಪೇಟೆ ಸಾಚಾಗಳು ಅಂತ ಮೂವಿ ರಿಲೀಸ್ ಆಯಿತು. ಇದು ಜಗ್ಗೇಶ್ ಅವರು ಇರೋ ಕಾರಣ ಆ ರೀಸನ್ಗೆ ಏನಾದರೂ ಹಿಟ್ ಆಗಿರ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಈ ಮೂವಿ ಹಿಟ್ ಆಗಿದೆ. ನೆಕ್ಸ್ಟ್ 2010ಅಲ್ಲಿ ಬಂದರೆ ಶಂಭೋ ಶಂಕರ ಅಂತ ಒಂದು ಮೂವಿ ರಿಲೀಸ್ ಆಯಿತು. ಇದು ಫುಲ್ ಫ್ಲಾಪ್ ಆಗಿರೋ ಮೂವಿ, ಏನೂ ಹಿಟ್ ಆಗಿಲ್ಲ. ನೆಕ್ಸ್ಟ್ 2010 ಅಂತ ಬಂದರೆ ನಿಮಗೆ ಬ್ರೂಗ್ಲಿ ಅಂತ ಇನ್ನೊಂದು ಮೂವಿ ರಿಲೀಸ್ ಆಗುತ್ತೆ. ಇದು 2010ಅಲ್ಲಿ ಫುಲ್ ಫ್ಲಾಪ್ ಆಗಿದೆ ಮೂವಿ. ನೆಕ್ಸ್ಟ್ 2010ಅಲ್ಲಿ ಇನ್ನೊಂದು ಮೂವಿ ಬಂದು ತೇರು ಅಂತ ರಿಲೀಸ್ ಆಯಿತು. ಇದು ಕೂಡ ಫ್ಲಾಪ್ ಆಗಿರೋ ಮೂವಿನೇ. ನೆಕ್ಸ್ಟು 2010ಅಲ್ಲಿ ತಿರ್ಗಾ ಇನ್ನೊಂದು ಮೂವಿ ರಿಲೀಸ್ ಆಯಿತು, ಬ್ರೂಗ್ಲಿ ಅಂತ. ಅದು ಕೂಡ ಫ್ಲಾಪ್ ಆಗಿದೆ. ಆವಾಗಲೇ ಹೇಳಿದ್ನಲ್ಲ, ಸೇಮ್ ಅದೇ ಮೂವಿ, ಅದು ಕೂಡ ಫ್ಲಾಪ್ ಆಗಿದೆ. ನೆಕ್ಸ್ಟ್ ಬಂದರೆ 2011ಅಲ್ಲಿ ಬ್ರಾಹ್ಮರ ಅಂತ ಇನ್ನೊಂದು ಮೂವಿ ರಿಲೀಸ್ ಆಯಿತು. ಅದು ಕೂಡ ಫ್ಲಾಪ್ ಆಗಿದೆ. ನೆಕ್ಸ್ಟ್ ಅದೇ 2011ಅಲ್ಲಿ ನಿಮಗೆ ನಾನೊಂದು ಬಾಗಿಲು ಅಂತ ಒಂದು ಮೂವಿ ರಿಲೀಸ್ ಆಯಿತು. ಸಾರಿ 101 ಬಾಗಿಲು ಅಂತ ಇನ್ನೊಂದು ಮೂವಿ ರಿಲೀಸ್ ಆಯಿತು 2011ಅಲ್ಲಿ. ಅದು ಕೂಡ ಫ್ಲಾಪ್ ಆಯಿತು. ಇದು ಇವ್ರನ್ನೇ 15ನೇ ಸಿನಿಮಾ ಇವ್ರದ್ದು. ನೆಕ್ಸ್ಟು 16ನೇ ಸಿನಿಮಾ ಬಂದು 2011ಅಲ್ಲೇ ರಿಲೀಸ್ ಆಯಿತು, ನಾನು ನಮ್ಮ ಹೆಂಡತಿಯರು ಅಂತ. ಇದು ಕೂಡ ಫ್ಲಾಪ್ ಆಗಿದೆ, ಇದೇನು ಹಿಟ್ ಆಗಿರೋ ಮೂವಿ ಏನಲ್ಲ. ನೆಕ್ಸ್ಟ್ ಬಂದರೆ ರಾಜಹುಲಿ ಅಂತ ಇದು ಮಾಡಿದ್ರು ಮೂವಿ ರಿಲೀಸ್ ಆಯಿತು, ಯಶ್ ಅವ್ರದ್ದು. ಇದು ಬ್ಲಾಕ್ ಬಸ್ಟರ್ ಆಗಿದೆ. ಯಾಕಂದರೆ ಯಶ್ ಅಂದ್ರೆ ಬ್ಲಾಕ್ ಬಸ್ಟರು. ಸೊ ಅವರಿರೋ ಸಿನಿಮಾ ಇನ್ನು ಬ್ಲಾಕ್ ಬಸ್ಟರ್ ಆಗುತ್ತೆ ಅಲ್ವಾ. ಸೊ ಆ ಕಾರಣದಿಂದಾಗಿ ಅದು ಬ್ಲಾಕ್ ಬಸ್ಟರ್ ಆಗಿದೆ.
ನೆಕ್ಸ್ಟ್ 2014 ನಾನು ನಿಮಗೆ ಇನ್ನೊಂದು ಮೂವಿ ರಿಲೀಸ್ ಆಗುತ್ತೆ, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅಂತ. ಇದು ಕೂಡ ಹಿಟ್ ಆಗಿದೆ, ದೇವ್ರ ಸಿನಿಮಾ ಅಂತನಾ ಏನೋ ಗೊತ್ತಿಲ್ಲ, ಇದು ಹಿಟ್ ಆಗಿದೆ ಮೂವಿ. ನೆಕ್ಸ್ಟ್ ಇನ್ನೊಂದು ಅಂತ ಬಂದರೆ 2014 ಜಾಸ್ಮೀನ್ ಅಂತ ಒಂದು ಮೂವಿ ರಿಲೀಸ್ ಆಗುತ್ತೆ. ಇದು ಫ್ಲಾಪ್ ಆಗಿದೆ, ಫ್ಲಾಪ್ ಆಗಿದೆ ಫುಲ್ಲು. ನೆಕ್ಸ್ಟ್ 2014 ಬಲಿಯಾನ್ ಡಾಲರ್ ಬೇಬಿ ಅಂತ ಇನ್ನೊಂದು ಮೂವಿ ರಿಲೀಸ್ ಆಗುತ್ತೆ ಇವ್ರದ್ದು. ಅದು 20th ಮೂವಿ, ಇದು ಹಿಟ್ ಆಗಿದೆ. ನೆಕ್ಸ್ಟ್ 2014 ವಿಶ್ವ ವಿನಾಯಕ ಅಂತ ಇನ್ನೊಂದು ಮೂವಿ ರಿಲೀಸ್ ಆಗುತ್ತೆ. ಇದು ಫುಲ್ ಫ್ಲಾಪ್ ಆಗಿರೋ ಮೂವಿ. ನೆಕ್ಸ್ಟ್ 2015 22nd ಮೂವಿ ಮಾನಿತಾ ಅಂತ ಒಂದು ಮೂವಿ ರಿಲೀಸ್ ಆಗುತ್ತೆ. ಇದು ಫ್ಲಾಪ್ ಆಗಿದೆ. ನೆಕ್ಸ್ಟ್ 2015 ಇನ್ನೊಂದು ಮೂವಿ ರಿಲೀಸ್ ಆಗುತ್ತೆ, ಆಕ್ಟೋಪಸ್ ಅಂತ. ಇದು ಇವ್ರದ್ದು 23 ಅಂದರೆ 23ನೇ ಸಿನಿಮಾ. ಇದು ಓಕೆ, ಪರವಾಗಿಲ್ಲ, ಇದು ಆವ್ರೇಜ್ ಅನ್ಕೊಳ್ಳಿ. ಆ ಕಡೆ ಹಿಟ್ಟು ಆಗಿಲ್ಲ, ಈ ಕಡೆ ಫ್ಲಾಪು ಆಗಿಲ್ಲ, ಅಂದರೆ ಒಬ್ರು ಕುತ್ಕೊಂಡು ನೋಡ್ಬೋದು ಅಂತ ಸಿನಿಮಾ ಅನ್ಕೊಳ್ಳಿ. ನೆಕ್ಸ್ಟು 2015 ನೀನೇ ಬರೀ ನೀನೇ ಅಂತ ಒಂದು ಮೂವಿ ರಿಲೀಸ್ ಆಗಿತ್ತು. ಇದು ನಿಮಗೆ ಫ್ಲಾಪ್ ಆಗಿರೋ ಮೂವಿನೇ. ನೆಕ್ಸ್ಟು 2015 ರುದ್ರ ತಾಂಡವ ಅಂತ ಇನ್ನೊಂದು ಮೂವಿ ರಿಲೀಸ್ ಆಗಿದೆ. ಅದು ಚಿರು ಅವ್ರದ್ದು ಅನ್ಕೋತೀನಿ. ಅದು ಆವ್ರೇಜ್, ಓಕೆ, ನೋಡ್ಬೋದು. ಆ ಕಡೆ ಫ್ಲಾಪು ಅಲ್ಲ, ಈ ಕಡೆ ಹಿಟ್ಟು ಅಲ್ಲ, ಆ ಥರ. ನೆಕ್ಸ್ಟ್ 2015 ಇನ್ನೊಂದು ಮೂವಿ ರಿಲೀಸ್ ಆಗುತ್ತೆ. ಇದು ಇವ್ರದ್ದು 26ನೇ ಸಿನಿಮಾ, ಶಿವಮ್ ಅಂತ. ಇದು ಫುಲ್ ಫ್ಲಾಪ್ ಆಗಿದೆ ಮೂವಿ. ನೆಕ್ಸ್ಟ್ 2015 ಇನ್ನೊಂದು ಮೂವಿ ರಿಲೀಸ್ ಆಗುತ್ತೆ, ವಿಷ್ಣುಪ್ರಿಯ ಅಂತ. ಇದು ಇವ್ರದ್ದು 27ನೇ ಸಿನಿಮಾ. ಇದು ಆವ್ರೇಜ್ ಆಗಿದೆ ಮೂವಿ. ನೆಕ್ಸ್ಟ್ 2015 ಇನ್ನೊಂದು ಮೂವಿ ರಿಲೀಸ್ ಆಗುತ್ತೆ, ಇದು ರಾಕೆಟ್ ಅಂತ. ಇದು ಆವ್ರೇಜ್, ನಿಮಗೆ ಆ ಕಡೆ ಫ್ಲಾಪು ಆಗಿಲ್ಲ, ಹಿಟ್ಟು ಆಗಿಲ್ಲ, ನೋಡ್ಬೋದು ಆ ಥರ ಸಿನಿಮಾ. ನೆಕ್ಸ್ಟು 2016 ಇವ್ರದ್ದು 29ನೇ ಸಿನಿಮಾ ರಿಲೀಸ್ ಆಗುತ್ತೆ, ಹ್ಯಾಪಿ ಬರ್ತ್ಡೇ ಅಂತ. ಇದು ಕೂಡ ಫ್ಲಾಪು ಆಗಿಲ್ಲ, ಆ ಕಡೆ ಹಿಟ್ಟು ಆಗಿಲ್ಲ, ಆವ್ರೇಜ್, ನೋಡ್ಬೋದು, ಆ ಥರ ಇದೆ. ನೆಕ್ಸ್ಟ್ 2016 ಇವರು ಮಾಡಿರೋ 30ನೇ ಸಿನಿಮಾ ರಿಲೀಸ್ ಆಗುತ್ತೆ. ಇದು ಸೂಪರ್ ಹಿಟ್ ಆಗಿದೆ, ತಿಥಿ ಅಂತ. ನೆಕ್ಸ್ಟ್ 2018 ನಿಮಗೆ ರಾಮರಾಜ್ಯ ಅಂತ ಇದು ಒಂದು ಮೂವಿ ರಿಲೀಸ್ ಆಗುತ್ತೆ. ಇದು ಎವ್ರೇಜ್, ಅಂದರೆ ನೋಡ್ಬೋದು, ಹಾಗೆ ನೋಡೋಕ್ಕಾಗದೇ ಇರೋ ಮೂವಿ ಥರ ಏನೂ ಇರಲಿಲ್ಲ, ನೋಡ್ಬೋದು. ನೆಕ್ಸ್ಟ್ 2019 ಒಡೆಯ ಅಂತ ಸಿನಿಮಾ ಬರುತ್ತೆ. ಇದು ನಮ್ಮ ದರ್ಶನ್ ಅವ್ರದ್ದು, ನಮ್ಮ ಬಾಸ್ದು. ಸೊ ಮೂವಿ ನಿಮಗೆ ಗೊತ್ತಿರುತ್ತೆ, ಹಿಟ್ಟಾಗೇ ಆಗುತ್ತೆ, ಹಿಟ್ಟಾಗಿದೆ ಮೂವಿ. ದ್ಯಾಟ್ಸ್ ವೈ ಅವ್ರು ಅದ್ರ ಜೊತೆ ಮಾಡಿರೋ ಆ ಮೂವಿಯಲ್ಲಿ ಮಾಡಿರೋ ಕಾರಣ ಸೊ ಆ ಮೂವಿ ಅವ್ರದ್ದು ಹಿಟ್ಟಾಗಿದೆ, ಯಾಕೆಂದರೆ ನಮ್ಮ ಬಾಸ್ ಮೂವಿ. ಸೊ ನೆಕ್ಸ್ಟ್ ಅಂತ ಬಂದರೆ 2022 33 ಅವ್ರದ್ದು ಮೂವಿ ವರದ ಅಂತ. ಇದು ಹಿಟ್ಟಾಗಿದೆ, ಓಕೆನಾ. ನೆಕ್ಸ್ಟ್ ಬಂದರೆ 2025 34ನೇ ಸಿನಿಮಾ ರಿಲೀಸ್ ಆಗುತ್ತೆ, ರುದ್ರ ಗರುಡ ಪುರಾಣ ಅಂತ. ಇದು ಆವ್ರೇಜ್, ಆ ಕಡೆ ಹಿಟ್ಟು ಆಗಿಲ್ಲ, ಈ ಕಡೆ ಫ್ಲಾಪು ಆಗಿಲ್ಲ, ಆ ಥರ ಇದಾಗಿದೆ. ಇಷ್ಟೆಲ್ಲ ಅಶ್ವಿನಿ ಅವರು ಬಿಗ್ ಬಾಸಲ್ಲಿ ಒಂದೊಂದು ಎಪಿಸೋಡಲ್ಲಿ ಕೂಡ ರಕ್ಷಿತಾ ಅವ್ರಿಗೆ ಹೇಳ್ತಾರೆ, ಒಂದು ಎಪಿಸೋಡಲ್ಲಿ ನಾನು 100 ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಬಟ್ ನಮ್ಮ ಟೀಮು ಫುಲ್ ಡೇ 3-4 ಡೇಸ್ ಸ್ಪೆಂಡ್ ಮಾಡಿ ಮೂವಿಗಳನ್ನು ಸರ್ಚ್ ಮಾಡಿ ಒಂದು ಲೀಸ್ಟ್ ಕೊಟ್ಟಿದ್ದಾರೆ ನನಗೆ. ಬಟ್ ನಮಗೆ ಸಿಕ್ಕಿರೋ ಮೂವಿಗಳ ಸಂಖ್ಯೆ ಅಂತಂದರೆ 34 ಇಷ್ಟೇ. 2025ನೇ ಇಸವಿವರೆಗೂ ನಮಗೆ ಸಿಕ್ಕಿರೋ ಮೂವಿಗಳ ಸಂಖ್ಯೆ ಅಂದರೆ, ಸಿನಿಮಾಗಳ ಸಂಖ್ಯೆ ಅಂದರೆ 34. ಅವರು ಹೇಳ್ದಂಗೆ ನಾನು 100 ಸಿನಿಮಾಗಳು ಮಾಡಿದ್ದೀನಿ, ನೀನು ಅದನ್ನು ಮಾಡಿ ತೋರಿಸು, ಹಾಗೆ ಹಿಂಗೆ ಅಂತ ದುರಾಂಕಾರದಲ್ಲಿ ಮಾತಾಡಿದ್ದಾರಲ್ವ. ಸೊ ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಏನು ಅಪ್ಡೇಟ್ ಇದೆ, ಯಾರ ಬಗ್ಗೆ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಇದು ನಿಮ್ಮ ಪ್ರೀತಿಯ ಸುಪ್ರೀತ್.